ನಮ್ಮ ಹಿಂದೂ ನೆಲದ ಸಂಸ್ಕೃತಿಯಲ್ಲಿ ಯಾರಾದರೂ ತೀರಿಕೊಂಡಾಗ ಅವರ ಅಂತಿಮ ಯಾತ್ರೆಯಲ್ಲಿ ರಾಮ್ ನಾಮ್ ಸತ್ಯ ಹೈ ಅಂತ ಭಜನೆ ಹೇಳ್ತಾ ಹೋಗ್ತಾರೆ. ರಾಮ್ ನಾಮ್ ಸತ್ಯ ಹೈ ಅಂತ ತಿಳಿದವರು, ಹಿರಿಯರು, ಗುರುಗಳು ಹೇಳುವ ಪ್ರಕಾರ ರಾ ಅಂದರೆ ಬೆಳಕು, ಮಾ ಅಂದರೆ ಒಳಗೆ, ಅಂದರೆ ರಾಮ್ ನಾಮ್ ಸತ್ಯ, ನಮ್ಮ ಒಳಗಿನ ಬೆಳಕು ಸತ್ಯ. ಅಂದರೆ ನಮ್ಮ ದೇಹ ನಶ್ವರ ಇರ್ಬೋದು, ಬಟ್ ನಮ್ಮೊಳಗಿನ ಆತ್ಮ ಇದೆಯಲ್ಲ, ಬೆಳಕು ಆತ್ಮ, ಅದು ಸತ್ಯ. ರಾಮ್ ನಾಮ್ ಸತ್ಯ ಹೇ, ನಮ್ಮೊಳಗಿನ ಬೆಳಕು ಎಂದಿಗೂ ಸತ್ಯ. ಅದು ಈ ಪ್ರಪಂಚದಿಂದ ಅಥವಾ ಈ ಯೂನಿವರ್ಸಿಂದ, ಗ್ಯಾಲಕ್ಸಿಯಿಂದ ಕಣ್ಮರೆ ಆಗಲು ಸಾಧ್ಯ ಇಲ್ಲ. ಬಟ್ ಈ ಭೂಮಿಯಿಂದ ಹೋಗ್ಬೋದು ಒಂದು ಸ್ವಲ್ಪ ದಿವಸದಲ್ಲೇ, ಆದರೆ ಅದು ಕಣ್ಮರೆ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗಿನ ಬೆಳಕು, ನಮ್ಮ ಆತ್ಮ ಎಂದಿಗೂ ಸತ್ಯ. ಹಾಗೆಯೇ ಈ ತೀರಿಕೊಂಡಾಗ ಎಲ್ಲರನ್ನು ಖುಷಿಯಿಂದ ನಮ್ಮ ಬೆಳಕು ಬೇರೆ ಕಡೆ ನೋಡಿದಾಗ ಹಾಡಿಕೊಂಡು ಕುಣಿಕೊಂಡು ಎಲ್ಲ ಕಳಿಸ್ತಾರೆ. ಅಂದರೆ ಅವರ ಆತ್ಮಕ್ಕೆ ಖುಷಿ ಸಿಗಲಿ ಅಂತ, ಹೋಗುವ ಸಂದರ್ಭದಲ್ಲಿ ಅವ್ರಿಗೆ ಖುಷಿ ಸಿಗಲಿ ಅಂತ. ಇನ್ನೂ ಕೆಲವು ಸಂದರ್ಭದಲ್ಲಿ 13ನೇ 16ನೇ ಸಮಯದಲ್ಲಿ ಅವರಿಗೆ ಬೇಕಾದ ವಸ್ತುಗಳನ್ನೆಲ್ಲ ಇಡ್ತಾರೆ. ಸೊ ಅದು ಕೂಡ ಹೌದು. ಈಗ ದೇವರಿಗೆ ನಾವೇನು ಇಡ್ತೇವೆ ಅದು ಅವರ ಗಾಳಿ ಮುಖಾಂತರ ಎಳೆಯುತ್ತೆ. ಅಂದರೆ ಸೊ ನಾವಿಡುವ ವಸ್ತುಗಳು ಕೂಡ ಅವರು ತಗೊಳ್ತಾರೆ, ಒಂದಷ್ಟು ಎನರ್ಜಿ ಅವರಿಗೆ ಸಿಗುತ್ತೆ. ಯಾಕಂದರೆ ಈಗ ಆತ್ಮ ಅನ್ನೋದು ಕೂಡ ಒಂದು ಎನರ್ಜಿನೇ, ನಾನಲ್ಲ, ತಿಳಿದವರು, ಗುರುಗಳು ಹೇಳೋ ಪ್ರಕಾರ. ಸೊ ಆತ್ಮ ಆಮೇಲೆ ಭೂಮಿ ಬಿಡುತ್ತೆ. ಅದು ನಾಲೆಜ್ ಇದ್ದರೆ, ಗೊತ್ತಿದ್ದರೆ ಕೆಲವೊಂದು ಭೂಮಿ ಬಿಡುತ್ತೆ, ಕೆಲವೊಂದು ಬಿಡಲ್ಲ. ಸೊ ಅದನ್ನು ತಿಳಿಸ್ಬೇಕು ನಾವು ಆತ್ಮಕ್ಕೆ. ಯಾಕಂದರೆ ಆತ್ಮ ನಮ್ಮ ಸುತ್ತನೇ ಇರುತ್ತೆ ಒಂದು 13 ದಿವಸ 16 ದಿವಸ, ಬಟ್ ಅದಕ್ಕೆ ತಿಳಿಸೋ ಪ್ರಯತ್ನ ಮಾಡಬೇಕು. ಸೊ ಅದು ಭೂಮಿ ಬಿಟ್ಟು, ಈಗ ಹಿಂದಿನವರು ನರಕ ಸ್ವರ್ಗ ಅಂತ ಮಾಡಿದ್ದಾರೆ, ಅದು ಸುಳ್ಳಲ್ಲ. ನಮ್ಮ ಯೂನಿವರ್ಸಲ್ಲಿ ಕೂಡ ಒಂದಷ್ಟು ವಿಷಯಗಳಿದೆ, ಬಟ್ ಅದು ಸುಳ್ಳಲ್ಲ. ಹಾಗಾಗಿ ಸೊ ಯಾರೇ ತೀರಿಕೊಂಡ್ರು ಅದನ್ನು ನಾವು ಮೊದಲು ಹೇಳೋ ಪದ ರಾಮ್ ನಾಮ್ ಸತ್ಯ ಹೇ, ಅಂದರೆ ನಮ್ಮೊಳಗಿನ ಬೆಳಕು ಇದೆಯಲ್ಲ ಅದು ಸತ್ಯ. ಅಂದರೆ ನಮ್ಮ ಆತ್ಮ ಎಂದಿಗೂ ಸತ್ಯ. ಅದನ್ನು ಈ ರೀತಿ ಹೇಳ್ತಾರೆ, ಬಟ್ ನಮಗೆ ಇವಾಗ ನಾಲೆಜ್ ಇಲ್ಲಲ್ಲ, ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೇವೆ, ಸುಮ್ಮನೆ ಭಜನೆ ಅಂತ ಅಷ್ಟೇ.